ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅನ್ನೋ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಕ್ಕಿದೆ ಅಥವಾ ಸಾಕಷ್ಟು ಸಂಶಯಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಪರಿಹಾರ ಕೂಡ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. 2 ಟೈಪಿನ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಕೇಳೋಣ ಸರ್, ಡಾಕ್ಟರ್ ಏನು ಹೇಳ್ತೀರಿ? ಅಂದರೆ ಅದೇ ಹೇಳಿತರ ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಮುಂಚೆ ಫಸ್ಟ್ ಇನ್ವೆಸ್ಟಿಗೇಟ್ ಮಾಡ್ತೀವಿ, ಯಾವ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ. ಅದೇ ಆ್ಯಂಟಿಫಾಸ್ಫೋಲಿಪಿಡ್ ಆ್ಯಂಟಿಬಾಡಿ ಸಿಂಡ್ರೋಮ್ ಅಂತ ಹೇಳ್ತೀವಿ, ಇಮ್ಯುನಲಾಜಿಕಲ್ ಕಾಸಸ್ ಅದು. ಸೊ ಅಲ್ಲಿಗೆ ಕೆಲವೊಂದು ಟೆಸ್ಟು, ಮತ್ತು ಗರ್ಭಕೋಶ ಒಳಗೆ ಕ್ಯಾಮ್ರಾ ಹಾಕಿ ಹಿಸ್ಟ್ರಾಸ್ಕೋಪಿ ಅಂತ ಮಾಡಿಬಿಟ್ಟು ಗರ್ಭಕೋಶ ಒಳಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಫೈಬ್ರಾಯ್ಡು, ಪಾಲಿಪ್ಪು, ಮತ್ತು ನಾನು ಹೇಳಿತರ ಸೆಪ್ಟಮು ಡಿವಿಷನ್ಸು ಇದೆಯಾ ಅಂತ ಅದನ್ನೆಲ್ಲ ಹಿಸ್ಟ್ರಾಸ್ಕೋಪಿ ಅಂತ ಒಂದು ಟೆಕ್ನಿಕ್ ಮುಖಾಂತರ, ಪ್ರೊಸೀಜರ್ ಮುಖಾಂತರ ಕಟ್ ಮಾಡಿಬಿಡ್ಬೋದು. ಫೈಬ್ರಾಯ್ಡ್ಸ್ ಇದ್ರೆ ತೆಗೆಸಬಹುದು. ಆ್ಯಂಡ್ ದೆನ್ ಇಮ್ಯುನಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ವಿ ಗಿವ್ ದೆಮ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ಕ್ರೋಮೋಸೋಮಲ್ ಫ್ಯಾಕ್ಟರ್ಸ್ ನೋಡ್ತೀವಿ, ಅಂದರೆ ಹಸ್ಬೆಂಡ್ ವೈಫ್ ಇಬ್ರಿಗೂ ಕ್ರೋಮೋಸೋಮಲ್ ಟೆಸ್ಟಿಂಗ್ ಮಾಡಿ ನೋಡ್ತೀವಿ. ಸಪೋಸ್ ನಾನು ಹೇಳಿದ ಥರ ರೆಕರೆಂಟ್ ಪ್ರಾಬ್ಲಮ್ ಇದೆ, ಇದರಿಂದ ಮತ್ತೆ ಪ್ರೆಗ್ನೆನ್ಸಿಗೆ ಬರೋ ಚಾನ್ಸಸ್ ಜಾಸ್ತಿ ಅಂತ ಅನಿಸಿದ್ರೆ ಗ್ಯಾಮೀಟ್ ಚೇಂಜ್ ಮಾಡೋ ಆಫರ್ ಕೊಡ್ತೀವಿ. So ಈ ರೀತಿ there are a lot of methods. That is, we understand what the problem is. Infections ಇದ್ರೆ ಟ್ರೀಟ್ ಮಾಡ್ತೀವಿ. ಲೈಫ್ ಸ್ಟೈಲ್ ಇಸ್ ಅನದರ್ ವೆರಿ ಮೇಜರ್ ಮಾಡಿಫಿಕೇಶನ್. ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು, ಮತ್ತೆ ಫುಡ್ ಸಿಸ್ಟಮ್. ಲೈಫ್ ಸ್ಟೈಲ್ ಅಂತಂದರೆ ಜ್ಞಾಪಕ ಬಂತು, ಏನು ಇನ್ನೊಂದು ಪ್ರಾಬ್ಲಮ್ ಈ ರೆಕರೆಂಟ್ ಅಬಾರ್ಷನ್ಸ್ಗೆ ಇತ್ತೀಚೆಗೆ ನೋಡಿದ್ರೆ ವಿಮೆನ್ ಸ್ಮೋಕಿಂಗ್ ಆ್ಯಂಡ್ ಟೇಕಿಂಗ್ ಆಲ್ಕೋಹಾಲ್ ಆ್ಯಂಡ್ ಇಲಿಸಿಟ್ ಡ್ರಗ್ಸ್ very large incidence ಆಗ್ಬಿಟ್ಟಿದೆ. And smoking and alcohol has a very direct link, very major role to play in recurrent abortions. And they've also done studies where they say ಈ ಸ್ಮೋಕಿಂಗ್ ಹೆಚ್ಚು ಮಾಡೋರಲ್ಲಿ ವೆಜಾನಲ್ ಇನ್ಫೆಕ್ಷನ್ಸ್ ಕೂಡ ಬಹಳ ಕಾಮನ್ ಆಗುತ್ತೆ ಅಂತ. ಅದನ್ನು ಕೂಡ ಒಂದು ಕಾರಣ ಆಗಬಹುದು ಈ ಥರ ಅಬಾರ್ಷನ್ಸ್ ಆಗಕ್ಕೆ. ನಮ್ಮ ಕೇರ್ ನಮ್ಮ ಹತ್ರನೇ ಇದೆ ಅನ್ನೋ ಥರ ನೀವು. ಎಕ್ಸಾಕ್ಟ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಟೇಕ್ ಕೇರ್. ಇನ್ನೊಂದು ಪೀಪಲ್ ಆಸ್ಕ್ ಮೀ, ಕಾಫಿ ಕುಡಿಬೋದಾ ಅಂತ. ಕುಡಿಬೋದು. ನಾನು 5-6 ಸರಿ ಕಾಫಿ ಕುಡಿತೀನಿ. ಕಫೀನ್ ಹಸ್ ಆಲ್ಸೋ ಬಿನ್ ರಿಪೋರ್ಟೆಡ್ ಟು ದಟ್ ಎಕ್ಸ್ಟೆಂಟ್. ಕಾಫಿ ಡೇಗಳು ಕಪ್ಪ ಎಲ್ಲ ಬೇಜಾನಿದೆ ಬೆಂಗಳೂರು. ಕಪ್ಪ, ಹೌದು, ಕಪ್ಪ ಅಂತ ಜ್ಞಾಪಕ ಬಂತು. ಅಷ್ಟು ಜನ ಕೂತ್ಕೊಂಡು ಯು ಫೈಂಡ್ ದೆಮ್ ಸ್ಮೋಕಿಂಗ್, ವಿಮೆನ್ ಟೇಕಿಂಗ್ ಹುಕ್ಕಾ, which is something which is surprising actually. Then ಅಷ್ಟೆಲ್ಲ ಮಾಡಿ ಕೂಡ ಮಗುನ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಲ್ಲಿ ಅಂತ ನೀವು ಹೇಳೋಲ್ಲ. ಮಗು ಎಕ್ಸ್ಪೆಕ್ಟ್ ಮಾಡಬಹುದು, ತಪ್ಪಿಲ್ಲ. ಅದು ಎಲ್ಲರೊಳಗೆ ಇರೋ ಒಂದು ಆಸೆ, and everybody is right also. Just that at least before trying for pregnancy and during pregnancy ಇಂಥ ಹ್ಯಾಬಿಟ್ಸ್ ಇಂದ ಅಬ್ಸ್ಟೈನ್ ಮಾಡಬೇಕು. that is something which is very important. ಡಾಕ್ಟರ್ ಒಳ್ಳೆ ಮಾತನ್ನೇ ಹೇಳಿದ್ರಿ. ಸೊ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡ್ತಾ ಇರುವಂತದ್ದು. ಈಗ ರಾಯಚೂರಿಂದ ರಾಕೇಶ್ ಕರೆ ಮಾಡಿದ್ದಾರೆ. ರಾಕೇಶ್ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಿರ್ಮಲಾ ಮಾತಾಡಿ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಏನಂದ್ರೆ ಈಗ ಫಸ್ಟ್ ಟೈಮ್ ಆಕ್ಚುಲಿ ಒಂದ್ಸಲ ಪ್ರೆಗ್ನೆಂಟ್ ಆಗಿತ್ತು ನಮ್ಮ ಮಿಸ್ಸಸ್ ಗೆ. ಸರಿ. ಅವಾಗ ವಿತಿನ್ 2 months ಇದು ಆಯ್ತದು. ಆಮೇಲೆ ಅದು ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ನಾವು 4ನೇ ವರ್ಷ ಇದು. ಓಕೆ. ಈಗ ಏನಾಗಿದೆ ಅಂದ್ರೆ ಮೇಡಮ್, 4 ವರ್ಷ ಟ್ರೈ ಮಾಡ್ತಾ ಇದೀವಿ, ಅದು ಆಗ್ಲಿಲ್ಲ. ಸರಿ. ಈಗ ಮೊನ್ನೆ ಬೆಂಗಳೂರಲ್ಲಿ IVF ಮಾಡ್ಸೋಣ ಅಂತ ಹೇಳಿ ನಾವು ಹೋಗಿದ್ವಿ. ಸ್ವಲ್ಪ ಈಗೇನಾಗಿದೆ, ಆಫ್ಟರ್ 4 years ಸ್ವಲ್ಪ ವೇಟ್ ಅಕುಮುಲೇಟ್ ಆಗಿಬಿಟ್ಟಿದೆ. ಓಕೆ. ಅದಕ್ಕೆ ಈಗ IVF ಸ್ವಲ್ಪ ವೇಟ್ ಇದ್ರು ಕೂಡ ಅವರು ಮಾಡಿಸ್ಕೋಬೋದಾ ಅಂತ. ಅಲ್ಲ, ಫಸ್ಟ್ ಆಫ್ ಆಲ್ ಏನಕ್ಕೆ ಡೈರೆಕ್ಟ್ ಆಗಿ IVF ಗೆ ಹೋಗಿದ್ದೀರಾ? ಎಷ್ಟು ವಯಸ್ಸಾಗಿರ್ಬೋದು ನಿಮ್ಮ ವೈಫಿಗೆ? ನಮ್ದು ಆಕ್ಚುಲಿ ನಮ್ಮ ವೈಫಿಗೆ 28 ಮೇಡಮ್. ಏನಕ್ಕೆ ಡೈರೆಕ್ಟ್ ಆಗಿ IVF ಗೆ ಹೋಗಿದ್ದೀರಾ? ಯಾಕೆಂದ್ರೆ ಅದು ಆಕ್ಚುಲಿ 4 years ನಂತರ ಫಸ್ಟ್ ಇಯರ್ 2 months ಇದ್ದಲ್ಲಿ ಅದು ಮಿಸ್ಕ್ಯಾರೇಜ್ ಆಯ್ತಲ್ಲ. ನೆಕ್ಸ್ಟ್ 4 years ಗೆ ಅದು ಆಗ್ಲೇ ಇಲ್ಲ, ಕನ್ಸೀವ್ ಆಗ್ಲೇ ಇಲ್ಲ. ಕನ್ಸೀವ್ ಆಗದೆ ಇರಕ್ಕೆ ಏನ್ ಕಾರಣ ಅಂತ ತಿಳಿಸಿದ್ದಾರೆ? ಆಕ್ಚುಲಿ ಏನು ನಥಿಂಗ್ ಇಸ್, ಎಲ್ಲ ಟೆಸ್ಟ್ ಗಳೆಲ್ಲ ಮಾಡ್ತಿದ್ದೇವೆ, ಯಾವ್ದು ಕೂಡ ಕಾರಣ ಏನು ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ನಾವು ಕೇಳಿದಾಗ ಹಂಗೆ ಸುಟೇಬಿಲಿಟಿ ಈಗ IVF ಅಥವಾ IVI ಮಾಡಿಸ್ಬೋದ ಅಂತ ಕೇಳಿದಾಗ ಅವರು ಓಕೆ ಮಾಡಿಸ್ಬೋದು ಅಂತ ಹೇಳಿದ್ರು. ಬಟ್ ವೇಟ್ ಸ್ವಲ್ಪ ಜಾಸ್ತಿ ಇದೆ, ಮಾಡಿಸ್ಬೋದಾ ಮೇಡಮ್? ಖಂಡಿತ. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ನೀವು IUI ಟ್ರೈ ಮಾಡಬಹುದು. ಕೆಲವು ಸಮಯ ಈ ಅಬಾರ್ಷನ್ಸು ಒಬೆಸಿಟಿ ಇರೋವರಿಗೆ ಪಾಲಿಸಿಸ್ಟಿಕ್ ಓವರಿ ಅಂತ ಒಂದು ಹಾರ್ಮೋನ್ ಅಲ್ಲಿ ಏರ್ಪೇರ್ ಇರಬಹುದು. ನಾನು ಮುಂಚೆ ಹೇಳಿದ ಥರ ಅದಕ್ಕೆ ಒಬೆಸಿಟಿ ಕಾರಣ ಇಲ್ಲ, ಆ್ಯಕ್ಚುಲಿ ಇಟ್ಸ್ ಅ ಜೆನೆಟಿಕ್ ಕಾರಣ. ಬಟ್ ಈ ಒಬೆಸಿಟಿ ಫ್ಯಾಟ್ ಹೆಚ್ಚಿರೋದು ಅಂಥ ಪ್ರಾಬ್ಲಮ್ನ ಜಾಸ್ತಿ ಮಾಡುತ್ತೆ. ಸೊ ಆ ರೀತಿನೂ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇದೆ. ಸೊ ಫಸ್ಟ್ ಆ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟು. ಆ್ಯಂಡ್ ಖಂಡಿತ ವೆಯ್ಟ್ ರೆಡ್ಯೂಸ್ ಮಾಡಿದ್ರೆ ಮೊಟ್ಟೆ ಕ್ವಾಲಿಟಿನ
ಖಂಡಿತವಾಗಿ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಇವರಿಗೆ IUI ಟ್ರೈ ಮಾಡಬಹುದು, ಲೋವರ್ ಪ್ರೊಸೀಜರ್ಸ್ ಟ್ರೈ ಮಾಡಬಹುದು ಬಿಫೋರ್ IVF. 4 ಇಯರ್ಸಿಂದ ಇವ್ರಿಗೆ ಯಾವುದೇ ರಿಸಲ್ಟ್ 4 ಇಯರ್ಸೇ ಆಗಿದೆ, 28 ವಯಸ್ಸು, ಒಂದೇ ಅಬಾರ್ಷನು. ಸೊ ಒಬಿಸಿಟಿ ಕಮ್ಮಿ ಮಾಡಿಕೊಂಡು IUI ಟ್ರೈ ಮಾಡ್ಬೋದು. IVFಗೆ ಡೈರೆಕ್ಟಾಗಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ನೆಕ್ಸ್ಟ್ ಕಾಲರ್ ಈಗ ರಾಯಚೂರಿನಿಂದ ನಿರ್ಮಲಾ ಅವರು ಕರೆ ಮಾಡಿದ್ದಾರೆ. ನಿರ್ಮಲಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಡಾಕ್ಟರ್. ನಮಸ್ತೆ ಮಾ, ಹೇಳಿ. ನಮಸ್ತೆ ಮೇಡಮ್. ಹೇಳಿಮ್ಮ. ಇದು ನಮ್ 4ನೇದು ರೀ ಅಬಾರ್ಷನ್ ಆಕತಿ. 4ನೇ ಬಾರಿ ಅಬಾರ್ಷನ್ ಸರಿ ಹೇಳಿ. ಒಂದ್ ಮಗು ಐತ್ರಿ ಮೇಡಮ್. ಓಕೆ, ಫಸ್ಟ್ ಅಬಾರ್ಷನ್ ಐತ್ರಿ. ಸರಿ. ಮತ್ ನೆಕ್ಸ್ಟ್ ಮಗು ಐತ್ರಿ, ಒಂದ್ 6 ವರ್ಷದವನ್ ಅದನ್ರಿ. ಸರಿ. ಅದಾದ ನಂತರ ಮತ್ತೆ 6 ಮಂತ್ಸ್ನಾಗ ಒಂದು ಫೇಲ್ ಆಯ್ತ್ರಿ. ಸರಿ. 6 ಮಂತ್ಸ್ ಮಗು 6 ಮಂತ್ಸ್ ಆದ್ಮೇಲೆ ಒಂದು ಫೇಲ್ ಆಯ್ತು ಅಂತ. ಒಳಗಡೆ ಅಬಾರ್ಷನ್ ಮಾಡ್ತೀರಿ? ಅಬಾರ್ಷನ್ ಮಾಡಿದ್ರಾ, ಆಪರೇಷನ್ ಮಾಡಿದ್ರ, ಏನದು? ಇಲ್ಲ ರೀ, ಹಿಂಗ ನಾರ್ಮಲ್ ಡೆಲಿವರಿ ಟೈಪ್ ಮಾಡಿದ್ರಿ ಅದನ್ನ. ಓಕೆ, ಏನಕ್ಕೆ ಡೆಲಿವರಿ ಟೈಪ್ ಅಲ್ಲಿ ಅದಾಗೆ ಆಗೋಯ್ತಾ ಅಥವಾ ನೀವು ಮಾಡಿಸ್ಕೊಂಡ್ರಾ? ಸರಿ, ನೀರ್ ಖಾಲಿ ಆಗಿದೆ ಅಂತ ಮಾಡಿದ್ರಿ ಮೇಡಮ್. ಸರಿ ಆಯ್ತು. ಆಮೇಲೆ ಅದಾದ ನಂತರ ಮತ್ತೆ 2 DNC ಆದವ್ರಿ ಮೇಡಮ್. ಏನಕ್ಕೆ DNC ಆಯ್ತು? ಅದು ಬೆಳವಣಿಗೆ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಒಳಗೆ ಆರ್ಟ್ ಬೆಳೆದಿಲ್ಲ, ಅದು ಫಸ್ಟ್ ಟೈಮ್ ಹೇಳಿದ್ರೆ. ಮಗು ಆಗ್ತಿಲ್ಲ ಅಂತ DNC ಮಾಡಿದಾರಾ? ಅದು ಬೆಳವಣಿಗೆ ಆಗ್ತಿಲ್ಲ, ಮತ್ತೆ ಒಂದು ಮಗು ಇರುತ್ತೆ ಇವರಿಗೆ. ಓಕೆ, ಬೆಳವಣಿಗೆ ಆಗ್ತಾ ಇಲ್ಲ ಅಂತ DNC 2 ಸರಿ ಅದಾದ ನಂತರ ಮಾಡಿದ್ದಾರೆ. ಒಟ್ಟು 3 DNC ಮಾಡ್ಯಾರ ಮೇಡಮ್. ಒಂದು ಅಬಾರ್ಷನ್ ಆಗ್ಯದ್ರಿ, ಮತ್ತೆ ಒಂದಿದ್ರೆ ಒಂದ್ ಮಗು ಐತ್ರಿ, 5 ಐತ್ರಿ. ಮತ್ತೆ ಈ ತರ ಆಗಕ್ ಕಾರಣ ಏನ್ರಿ? ಮುಂದೆ ಏನಾನ ಮಾಡ್ಕೋಬಹುದಾ ನಾವೇನು? ನೀವೇನಾದ್ರೂ ಮುಟ್ಟು ತಿಂಗಳು ಆಗ್ತಾ ಇದೆಯಾ ನಿಮ್ಗೆ? ಅಂದ್ರೆ ಇಷ್ಟು ದಿನ ಕರೆಕ್ಟ್ ಮಂತ್ಲಿ ಆಗ್ತಿದ್ದಾರೆ ಮೇಡಮ್. ಈಗ ಒಂದ್ 3-4 ತಿಂಗಳಿಂದ 20 ಡೇಸ್ಗೆ ಬರ್ತದ್ರಿ. ಸರಿ, ಅದೇ ಹಾರ್ಮೋನಲ್ಲಿ ಏನಾದರೂ ಏರ್ಪೇರ್ ಇರಬೇಕಮ್ಮ, ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಎರಡನೇದು, ಫಸ್ಟ್ ಮಗು ನಾರ್ಮಲ್ ಇದೆಯಮ್ಮ ನಿಮ್ದು? ಫಸ್ಟ್ ಮಗು DNC ಆಯ್ತ್ರಿ ಮೇಡಮ್. ಅಲ್ಲ, ಅದಾದ ನಂತರ ಅದಾದ ನಂತರ ನಾರ್ಮಲ್ ಇದೆ. ನಾರ್ಮಲ್ ಇದಾರೆ ಅವರು? ನಾರ್ಮಲ್ ಇದೆ. ಸಂಬಂಧದಲ್ಲಿ ಏನಾದರೂ ಮದ್ವೆ ಮಾಡ್ಕೊಂಡ್ರಮ್ಮ? ಇಲ್ಲ ರೀ ಮೇಡಮ್, ದೂರ ಸಂಬಂಧ. ಮತ್ತೆ ಟೆಸ್ಟ್ಗಳು ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಇನ್ಫೆಕ್ಷನ್ಸ್ ಏನಾದ್ರು ಆಗಿದೆಯಾ ಅಂತ ಬರ್ದ್ ಕೊಟ್ಟಿದ್ರಿ ಮೇಡಮ್. ಬೆಂಗಳೂರು ಹತ್ರನೇ ಹೋಗ್ರಿ ಅಂತಿದ್ರಿ. ಇಲ್ಲೇ ಉಷಾ ಮೇಡಮ್ ಹತ್ರ ಹೋಗಿದೀವ್ರಿ ರಾಯಚೂರಲ್ಲಿ. ಕೆಲವೊಂದು ಟೆಸ್ಟ್ಗಳು ಮಾಡ್ಬೇಕಾಗಿ ಬರುತ್ತೆ. ಈ ಕ್ರೋಮೋಸೋಮಲ್ ಪ್ರಾಬ್ಲಮ್ಸು ಸಾಧ್ಯ ಇಲ್ಲ ಜನರಲಿ ಇಂಥ ಪೇಷಂಟ್ಸ್ಗೆ. ಕೆಲವು ಸಮಯ ಏನಾಗುತ್ತೆ, ಈ ಥರ DNC ಆದಮೇಲೆ ಪದೇಗೆ ಅಬಾರ್ಷನ್ಸ್ ಆಗ್ತಾ ಇದೆ ಅಂತಂದರೆ, ಒಂದು DNC ಮಾಡುವಾಗ ಕೆರಿತೀವಿ, ಗರ್ಭಕೋಶ ಲೈನಿಂಗ್ನ ಕೆರಿತೀವಿ. ಸೊ ಆ ಥರ ಕೆರಿವಾಗ ಹೆಚ್ಚು ಕೆರೆದ್ಬಿಟ್ಟಿದ್ರೂ ಕೂಡ ಆ ಫಂಕ್ಷನಲ್ ಲೇಯರ್ ಅಂತ ಇದೆ ಲೈನಿಂಗ್ಗೆ, ಗರ್ಭಕೋಶ ಲೈನಿಂಗ್ಗೆ, ಆ ಫಂಕ್ಷನಲ್ ಲೇಯರ್ಗೆನೆ ಆ ಭ್ರೂಣ ಅಂಟ್ಕೊಳ್ಳುತ್ತೆ. ಆಮೇಲೆ ಒಂದು ಬೇಸಲ್ ಲೇಯರ್ ಅಂತ ಇರುತ್ತೆ. ಕೆಲವು ಸಮಯ ಹೆಚ್ಚು ಬಿಟ್ಟು ಆ ಬೇಸಲ್ ಲೇಯರ್ನು ಹಾಳಾಗ್ಬಿಟ್ಟಿದ್ರೆ ಈ ಥರ ಅಬಾರ್ಷನ್ಸ್ ಆಗೋದಿಲ್ಲ. ಇನ್ನು ಕೆಲವು ಸಮಯ ಏನಾಗುತ್ತೆ, ಒಂದು DNC ಆದ ನಂತರ ವಾಲ್ಸ್ ರಾವಾಗಿರುತ್ತೆ. ಆ ವಾಲ್ಸ್ ಕೆರೆದಿರೋದ್ರಿಂದ ರಾವಾಗಿರುತ್ತೆ ಎಡ್ಜಸ್. ಒಂದು ಹುಣ್ಣಾಗಿದ್ರೆ ಹೇಗೆ ಸರ್ಫಸ್ ರಾ ಆಗಿದೆ ಅಲ್ವಾ, ಆ ಥರ ಇರುವಾಗ ಒಂದಕ್ಕೆ ಒಂದು ಅಂಟ್ಕೊಂಡು ಒಳಗಡೆ ಸೈನೆಕಿಯೆ ಅಂತ ಹೇಳ್ತೀವಿ, ಸೈನೆಕಿಯೆ ಆರ್ ಬ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಬ್ಯಾಂಡ್ಸು, ಅಂಥ ಸ್ಕಾರ್ ಟಿಶ್ಯೂ ಬ್ಯಾಂಡ್ಸು, ಅಥವಾ ಏನಾದರೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿರಬಹುದು, ಇದೆಲ್ಲ ಸ್ಕಾರ್ ಮಾಡಿ ಇಟ್ಟಿರುತ್ತೆ. ಹೀಗೇನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಈ ತರ ಅಬಾರ್ಷನ್ಸ್ ಆಗುತ್ತೆ. ಅನದರ್ ಕಾಮನ್ ಥಿಂಗ್ ಇನ್ ಇಂಡಿಯಾ ಇಸ್ ಅಗೇನ್ ಪೋಸ್ಟ್ ಅಬಾರ್ಟಲ್ ಸ್ವಲ್ಪ ಸ್ಟೆರಿಲಿಟಿ ಕಮ್ಮಿ ಇದ್ರೂ ಕೂಡ ಟ್ಯೂಬರ್ಕ್ಲೋಸಿಸ್ ಆಫ್ ದ ಯೂಟ್ರಸ್ ಬರೋ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲ ಶಿ ಹ್ಯಾಸ್ ಟು ಅಂಡರ್ಗೋ. ಈ ಟೆಸ್ಟ್ಗಳೆಲ್ಲ ಮಾಡ್ಕೋಬೇಕು. ಓನ್ಲಿ ದೆನ್ ವಿ ಕ್ಯಾನ್ ಟಾಕ್ ಅಬೌಟ್ ವಾಟ್ ಟು ಡೂ ನೆಕ್ಸ್ಟ್. ಮೈಸೂರಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್, ಡಾಕ್ಟರ್ ನಿರ್ಮಲಾ ಇದ್ದಾರೆ, ಮಾತಾಡಿ. ನಮಸ್ತೆ, ಹೇಳಿ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹೇಳಿ ಇವರೇ. ಬಸವರಾಜ್ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ದಯವಿಟ್ಟು ಟಿವಿ ನೋಡ್ಕೊಂಡು ನೀವು ಮಾತನಾಡಬೇಡಿ, ದಯವಿಟ್ಟು ಪ್ರಶ್ನೆ ಕೇಳಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಬಸವರಾಜ್. ಡಾಕ್ಟರ್, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿಸ್ತಾ ಇದ್ರಿ, ಫುಡ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ರಿ ಆಗಲೇ. ಸೊ ನಮ್ಮ ಫುಡ್ ಸಿಸ್ಟಮ್ ಯಾವ ಥರ ಇರಬೇಕು? ಇವತ್ತಿನ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ನೀವು ಹೇಳ್ತಾ ಇದ್ರಿ, ಸ್ಮೋಕ್ ಇರ್ಬೋದು, ಕಾಫಿ ಡೇಗಳು, ಈ ಥರದ್ದೆಲ್ಲ ಹ್ಯಾಬಿಟ್ಸ್ಗಳು. ಸೊ ನಮ್ಮ ಫುಡ್ ಅಂತ ಕೇಳಿದ್ರೆ ಮೆನಿ ಟೈಮ್ಸ್ ಪೇಷಂಟ್ಸ್ ಬಂದು ಕೇಳ್ತಾರೆ, ಡಯಟ್ ಆಲ್ಟ್ರೇಷನ್ಸ್ ಏನಾದರೂ ಮಾಡಬೇಕಾ? ಡಯಟ್ ಅಂತಂದರೆ ನಾವು ಯಾವಾಗ ಡಯಟ್ ಬಗ್ಗೆ ಹೇಳ್ತೀವಿ ಅಂದರೆ, ಈ ಥರ ದಪ್ಪ ಇದೆ ಅಂತ ಹೇಳಿದ್ರಲ್ಲ ಅವರು, ಸೊ ಒಬಿಸಿಟಿ ಕಮ್ಮಿ ಮಾಡೋಕ್ಕೆ ಡಯಟ್ ರೆಸ್ಟ್ರಿಕ್ಷನ್ಸು. ಆವಾಗನೂ ಈ ಪಾಲಿಸಿಸ್ಟಿಕ್ ಓವರಿ ಪ್ರಾಬ್ಲಮ್ಮು ಅದು ಏನಂತಂದರೆ, ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಮೈಯಲ್ಲಿ.
ಇನ್ಸುಲಿನ್ ಅಂತ ಹಾರ್ಮೋನ್ ಯೂಸ್ ಆಗಲ್ಲ ಒಂದು ಪರ್ಟಿಕ್ಯುಲರ್ ಲೆವೆಲ್. ಹಾಗಾಗಿ ಗಂಡಸರ ಹಾರ್ಮೋನ್ಸ್ ಹೆಚ್ಚಾಗಿ ಅದರಿಂದ ಒಂದು ಲೂಟಿಯಲ್ ಫೇಸ್ ಪ್ರಾಬ್ಲಮ್ಸ್ ಬಂದು ಅಬಾರ್ಷನ್ಸು ಅಥವಾ ಎಗ್ ಕ್ವಾಲಿಟಿ ಕಮ್ಮಿಯಾಗಿರುತ್ತೆ, ಅಬಾರ್ಷನ್ಸ್ ಆಗಬಹುದು. ಸೊ ಖಂಡಿತವಾಗಿ ಅವರನ್ನೆಲ್ಲ ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ ಡಯಟು ಹೆಚ್ಚು ತಗೋಬೇಡಿ ಅಂತ. ಈ ಕೂಲ್ ಡ್ರಿಂಕ್ಸು, ಇಫ್ ಯು ವಾಚ್ ಟುಡೇ ಪ್ರಾಕ್ಟಿಕಲಿ ಆಲ್ ಯಂಗ್ಸ್ಟರ್ಸು ಒಂದು ಪ್ಯಾಕೆಟ್ ಚಿಪ್ಸು ಇತ್ಲಕ್ಕ ಕೈಯಲ್ಲಿ ಒಂದು ಕೂಲ್ ಡ್ರಿಂಕು, ಪೆಪ್ಸಿ ಇಲ್ಲದೆ ಊಟನೇ ಒಳಗೆ ಹೋಗಲ್ಲ. ಸೊ ಈ ಥರ ಹೈ ಕ್ಯಾಲರಿ ಸ್ಟಫ್ ಕಮ್ಮಿ ಮಾಡೋಕ್ಕೆ ಹೇಳ್ತೀವಿ. ರೆಗ್ಯುಲರ್ ಎಕ್ಸಸೈಸ್ ವಿ ಆಸ್ಕ್ ದೆಮ್ ಟು ಗೋ ಥ್ರೂ. ಅಪಾರ್ಟ್ ಫ್ರಮ್ ದ್ಯಾಟ್ ಸ್ಪೆಸಿಫಿಕ್ ಡಯಟ್, there is nothing like a very specific diet. Any diet which is going to help you in putting on weight, reduce ಮಾಡಿ ಅಂತ ಹೇಳ್ತೀವಿ. ಓಕೆ, ಸಾಕಷ್ಟು ಮಿಸ್ಕನ್ಸೆಪ್ಷನ್ಗಳು ಈ ಒಂದು ರೆಕರೆಂಟ್ ಪ್ರೆಗ್ನೆನ್ಸಿ ಅದ್ರ ಬಗ್ಗೆನೂ ಹಾಗೇನೆ ಮಿಸ್ಕ್ಯಾರೇಜ್ ಬಗ್ಗೆ ಇರುತ್ತೆ. ಸೊ ನೀವೇನು ಹೇಳ್ತೀರಾ? ಒಂದಷ್ಟು ಮಹಿಳೆಯರು ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಇರೋದಿರ್ಬೋದು, ಏನು ಪರಿಹಾರ ಇದೆ ಅಂತೀರಾ? ಟ್ರೀಟ್ಮೆಂಟ್ ಇದೆ, ದಯವಿಟ್ಟು ಹೆದರಬೇಡಿ ಅಂತೀರಾ? ಏನು ಹೇಳ್ತೀರಿ? ಖಂಡಿತವಾಗಿ ಪರಿಹಾರ ಇದೆ. ಫಸ್ಟ್ ಪಾಯಿಂಟ್ ಇಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ರೆಕರೆಂಟ್ ಆಗಿ ಈ ಥರ ಆಗ್ತಾ ಇದೆ ಆ್ಯಂಡ್ ರೀಚ್ ದಿ ಕ್ಲಿನಿಕ್ಸ್ ಅಟ್ ಅನ್ ಅರ್ಲಿ ಸ್ಟೇಜ್. ಡೆಫಿನೆಟ್ಲಿ ಕಾಸಸ್ ಇದೆ. 50% ಆಫ್ಕೋರ್ಸ್ ಕಾಸ್ ಇಲ್ಲ, ಬಟ್ ಆ 50% ಕಾರಣ ಇಲ್ಲದೆ ಇರೋರು ಕೂಡ ಒಂದು ಎಂಪರಿಕಲ್ ಟ್ರೀಟ್ಮೆಂಟ್ ಆಗಿ ನಾವು ಈ ಇಮ್ಯುನಲಾಜಿಕಲ್ ಫ್ಯಾಕ್ಟರ್ಸು ಅದು ಇದಕ್ಕೆ ಎಂಪರಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ಮೆನಿ ಅ ಟೈಮ್ಸ್ ಪ್ರೆಗ್ನೆನ್ಸಿ ಜಸ್ಟ್ ಹ್ಯಾಪನ್ಸ್. ಟುಡೇ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್, ನಮಗೆ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಇವಾಗ IVF ಇದೆ, ಇವಾಗ ಅವ್ರು ಕೇಳಿರ್ತಾರ ಟೆಸ್ಟ್ ಟ್ಯೂಬ್ ಬೇಬಿ ಇದೆ. ಟೆಸ್ಟ್ ಟ್ಯೂಬ್ ಬೇಬಿಯಲ್ಲಿ ಒಂದು ಮೊಟ್ಟೆ ಒಳಗೆ ಒಂದು ವೀರ್ಯಾಣು ಇಂಜೆಕ್ಟ್ ಮಾಡೋ ಅಷ್ಟಿಗೆ ಇಕ್ಸಿ ಅಂತ ಪ್ರೊಸೀಜರ್ ಬಂದಿದೆ. ಮತ್ತೆ ಆ ಭ್ರೂಣ ನಾರ್ಮಲ್ ಇದೆಯೋ ಇಲ್ವೋ ಅಂತ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಇದೆ. ಸೊ ದೇರ್ ಇಸ್ ನೋ ರೀಸನ್ ಟು ಗೆಟ್ ವರಿಡ್ ಅಬೌಟ್. ಓಕೆ ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಒಟ್ಟಾರೆ ವೀಕ್ಷಕರೇ, ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಇರ್ಬೋದು ಅಥವಾ ಮಿಸ್ಕ್ಯಾರೇಜ್ ಇರ್ಬೋದು, ಈ ಎರಡು ವಿಚಾರಗಳ ಬಗ್ಗೆ ಸಾಕಷ್ಟು ಕನ್ಸೆಪ್ಷನ್ಸ್ ಇತ್ತು. ಸೊ ಈ ಒಂದು ಸುಹಾಸಿನಿ ಕಾರ್ಯಕ್ರಮದ ನೀವು ನೋಡಿದ ತಕ್ಷಣ ಇದರ ಬಗ್ಗೆ ಇದ್ದಂತಹ ಮಿಸ್ಕನ್ಸೆಪ್ಷನ್ಸ್ ನಿಮಗೆ ಹೋಗಿದೆ ಅಂತ ಭಾವಿಸ್ತೀವಿ. ಹಾಗೆಯೇ ಇವತ್ತಿದ್ದ ಟಾಪಿಕ್ನ ಕುರಿತಾದಂತಹ ಪರಿಣಾಮಗಳು, ಪರಿಹಾರಗಳು, ಎಲ್ಲ ವಿಚಾರಗಳ ಬಗ್ಗೆ ಸುಹಾಸಿನಿ ಬೆಳಕು ಚೆಲ್ಲಿದೆ. ಸೊ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.